ರೂಪಾಯಿ, ಮುಂದೆ ಇನ್ನು ಯಾವತ್ತೂ ಜಾಸ್ತಿ ಮಾಡಲ್ಲ, 30 ರೂಪಾಯಿ ಇರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಬೇಕಾ ಸರ್ಕಾರಕ್ಕೆ ಹೇಳಿ ಸರ್? ಈ ಚಿಲ್ಲರೆ 30 ರೂಪಾಯಿಗೆ ಸರ್ಕಾರ ಕೈ ಚಾಚ್ತಾ ಇದೆ, ಅದಕ್ಕೆ ಅರ್ಥ ಉಂಟಾ? ಸರ್ಕಾರ ಎಲ್ರಿಗೂ ಬಸ್ ಫ್ರೀ ಕೊಡ್ತಾರೆ, ಕರೆಂಟ್ ಫ್ರೀ ಕೊಡ್ತಾರೆ. ದುಡ್ಡು, ಎಲ್ಲ ಕಡೆ ರಾಜ್ಯದಲ್ಲೇ ಈ ತರ ವ್ಯೂ ಇರೋಂಥ ಪಾಯಿಂಟ್ ಎಲ್ಲೂ ಇಲ್ಲ. ಇದರಲ್ಲಿ ವಸೂಲಾತಿ ಮಾಡಬಾರ್ದು, ಇದನ್ನ ಕ್ಲೋಸ್ ಮಾಡ್ತೀವಿ ಅಂತ ಅವರು ಇದರಿಂದ ಆದೇಶ ಬರಲಿಲ್ಲ ಅಂದ್ರೆ ನಾವು ಮುಂದೆ ಹೋರಾಟ ಮಾಡ್ತೀವಿ. ನಾಳಿಂದ ನೀವು ದುಡ್ಡು ವಸೂಲಾತಿ ಮಾಡ್ತೀವಿ ಅಂದ್ರೆ ಆಕ್ರೋಶ ಕಟ್ಟೆ ಹೊಡಿತೀವಿ, ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಮ್ಗೆ ಏನು ಒಂದು ಮಾಹಿತಿ ಕೊಡ್ದಾನೆ ಇವರು ಏಕಾಏಕಿಯಾಗಿ ಬಂದು ಈಗ ಟಿಕೆಟಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಯಾರಿಗೂ ಇದು ಇಷ್ಟ ಇಲ್ಲ. ಇಲ್ಲಿ ಯಾವುದೇ ಕಾರಣ ಕೂಡ ಸರ್ ವಸೂಲಾತಿಗೆ ಅವಕಾಶ ಮಾಡಿಕೊಡ್ತೀವಿ. 2018ರಿಂದ ಮಾಡ್ತಿದಿರಲ್ಲ, ಟಿಕೆಟ್ ಎಲ್ಲ ಹೋಯ್ತು, ಆ ದುಡ್ಡು ಎಲ್ಲ ಹೋಯ್ತು. ಗ್ರಾಮ ಪಂಚಾಯತಿಲಿ ಕರೆದು ಮೀಟಿಂಗ್ ಮಾಡಿದ್ವು 3 ಸಲ. ನೀವು ಅದ್ರದ್ದು ಮಾಹಿತಿ ಯಾಕೆ ಕೊಡ್ಲಿಲ್ಲ? ನೀವು ಕೊಟ್ಟಿಲ್ಲ ಅಂದ್ಮೇಲೆ ನೀವು ನಿಮ್ಮನ್ನ ಏನ್ ಹೇಳ್ಬೇಕು? ಕಳ್ರು ಅಂತ ಹೇಳ್ಬೇಕು. ಗೈಡ್ಗಳನ್ನ ಕಳ್ರು ಅಂತ ಹೇಳ್ತೀರಿ, ನಾವು ನಿಮ್ಮನ್ನ ಕಳ್ರು ಅಂತ ಹೇಳ್ತೀವಿ. ಈಗ ಕಳ್ರು ಅಂತಾನೆ ಹೇಳ್ತೀನಿ. ಪ್ರವಾಸಿಗರಿಂದ ಹಣ ಸುಲಿಗೆ ಮಾಡಬೇಡಿ, ವಸೂಲಿ ಮಾಡಬೇಡಿ. ಅರಣ್ಯ ಇಲಾಖೆಯವರು ಕಳ್ಳರು ಎಂದು ಸ್ಥಳೀಯರಿಂದ ಪ್ರತಿಭಟನೆ. ರಾಣಿಝರಿ ಪಾಯಿಂಟ್ನಲ್ಲಿ 100 ಮಂದಿ ಸ್ಥಳೀಯರಿಂದ ಧರಣಿ. ರಾಣಿಝರಿ ಪ್ರಕೃತಿ ಸೌಂದರ್ಯ ಸವಿಯೋಕ್ಕೂ ಹಣ ಕೊಡ್ಬೇಕಂತೆ. ವ್ಯೂ ಪಾಯಿಂಟ್ಗೆ ಹೋಗುವುದಕ್ಕೆ ಟಿಕೆಟ್ ಮಾಡಿದ ಅರಣ್ಯ ಇಲಾಖೆ. ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರ ಆಕ್ರೋಶ, ರೋಷಾವೇಶ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ರಾಣಿಝರಿ ವ್ಯೂ ಪಾಯಿಂಟ್ ನೋಡೋದಕ್ಕೆ ಪ್ರವಾಸಿಗರು ಆಗಮಿಸುತ್ತಾರೆ. ಪ್ರತಿನಿತ್ಯ 100 ಸಂಖ್ಯೆಯಲ್ಲಿ ಆಗಮಿಸುವ ಪ್ರವಾಸಿಗರು ಈಗಾಗಲೇ ಬಂಡಾಜೆ ಫಾಲ್ಸ್ಗೆ ಹೋಗೋದಕ್ಕೆ 300 ರೂಪಾಯಿ, ತಲಾ 300 ರೂಪಾಯಿ ವಸೂಲಿ ಮಾಡ್ತಾ ಇರೋ ಅರಣ್ಯ ಇಲಾಖೆ ಇದೀಗ ರಾಣಿಝರಿ ಸವಿಯೋದಕ್ಕೂ ಟಿಕೆಟ್ ನಿಗದಿ. ಟಿಕೆಟ್ ಹರಿಯೋದಕ್ಕೆ ಬಿಡದ ಸ್ಥಳೀಯರು ಅದು ಹೇಗೆ ಟಿಕೆಟ್ ತೆಗೆದುಕೊಳ್ತೀರಿ, ನೋಡೇ ಬಿಡ್ತೀವಿ ಎಂದು ಸವಾಲ್. ಅರಣ್ಯ ಇಲಾಖೆ ವಿರುದ್ಧ ತೊಡೆ ತಟ್ಟಿ ನಿಂತ ಸ್ಥಳೀಯರು. ಸುಂಕಸಾಲೆ, ದುರ್ಗದಹಳ್ಳಿ, ಮಧುಗುಂಡಿ, ಬಲಿಗೆ ಗ್ರಾಮಸ್ಥರಿಂದ ವಿರೋಧ. ರಾಣಿಝರಿಯ ಪ್ರಕೃತಿ ಸೌಂದರ್ಯವನ್ನ ಸವಿಯೋದಕ್ಕೆ ಅರಣ್ಯ ಇಲಾಖೆ ಇದೀಗ ಟಿಕೆಟ್ ನಿಗದಿ ಮಾಡಿದೆ. ಹೀಗಾಗಿ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಣಿಝರಿ ವ್ಯೂ ಪಾಯಿಂಟ್ಗೆ ಹೋಗೋದಕ್ಕೆ ಅರಣ್ಯ ಇಲಾಖೆ ದರ ನಿಗದಿ ಮಾಡಿದೆ. ಟಿಕೆಟ್ ದರ ನಿಗದಿ ಮಾಡಿರೋದ್ರಿಂದ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ರಾಣಿಝರಿ. ಇಲ್ಲಿಗೆ ಹೋಗಬೇಕಾದ್ರೆ ಇದೀಗ ಪ್ರವಾಸಿಗರು ಟಿಕೆಟ್ ತೆಗೆದುಕೊಳ್ಬೇಕು ಅಂತ ಅರಣ್ಯ ಇಲಾಖೆ ಹೇಳಿರೋದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಪ್ರತಿನಿತ್ಯ 100 ಸಂಖ್ಯೆಯಲ್ಲಿ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಈಗಾಗಲೇ ಬಂಡಾಜೆ ಫಾಲ್ಸ್ಗೆ ಹೋಗೋದಕ್ಕೂ ಕೂಡ ಟಿಕೆಟ್ ನಿಗದಿ ಮಾಡಿದ ಅರಣ್ಯ ಇಲಾಖೆ ತಲಾ 300 ರೂಪಾಯಿ ವಸೂಲಿ ಮಾಡ್ತಾ ಇದೆ. ಇದೀಗ ರಾಣಿಝರಿಯಲ್ಲೂ ಕೂಡ ಅದೇ ರೀತಿಯಾದಂತಹ ಟಿಕೆಟ್ ನಿಗದಿ ಮಾಡಿರೋದ್ರಿಂದ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಟಿಕೆಟ್ ಹರಿಯೋದಕ್ಕೆ ಬಿಡಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಗೆ ನೀವು ಹೇಗೆ ಟಿಕೆಟ್ ತೆಗೆದುಕೊಳ್ತೀರಿ ಅಂತ ಸವಾಲನ್ನ ಹಾಕಿದ್ದಾರೆ ಸ್ಥಳೀಯರು. ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಇದೀಗ ತೊಡೆ ತಟ್ಟಿ ನಿಂತಿದ್ದಾರೆ. ಸುಂಕಸಾಲೆ, ದುರ್ಗದಹಳ್ಳಿ, ಮಧುಗುಂಡಿ, ಬಲಿಗೆ ಗ್ರಾಮಸ್ಥರು ಅರಣ್ಯ ಇಲಾಖೆಯ ನಡೆಗೆ ಭಾರಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇವ್ರ ಮನೇಲಿ ಅಕ್ಕ ತಂಗಿ ಇದ್ರೆ ಅವರು ಬೆಳಗ್ಗೆ ಹೋದವ್ರು ವಾಶ್ರೂಮ್ ಇಲ್ದಾನೆ ಸಾಯಂಕಾಲ ತನಕ ಬರ್ತಾರೆ. ಇಲ್ಲ ಪಿರಿಯಡ್ ಆಗ್ತದೆ, ಅವಾಗ ಏನಾರು ಎಲ್ಲಿ ಹೋಗ್ಬೇಕು ಅವರು? ಇಲ್ಲಿ 300 ಜನ ಇರ್ತಾರೆ, 300 ಜನ ಇರತ್ತೆ. ಈಗ ಲೇಡೀಸ್ ಒಬ್ರಿಗೆ ಆ ಥರ ಪ್ರಾಬ್ಲಮ್ ಆದರೆ ಇವ್ರು ಏನು ಮಾಡ್ತಾರೆ? ಇವ್ರ ಅಕ್ಕ ತಂಗಿದಿರಿಗೆ ಆ ಥರ ಆದರೆ ಇವ್ರು ಏನು ಮಾಡ್ತಿದ್ರು? ಇವರು ಒಂದು ಸ್ಥಳೀಯವಾಗಿ ಒಂದು ರಸ್ತೆ, ನೀರು, ಶೌಚಾಲಯ ಇಂಥ ಸೌಲಭ್ಯನೂ ಮಾಡೋಕ್ಕಾಗಿದ್ಮೇಲೆ ಇವ್ರು ಯಾಕೆ ಬೇಕು? ಇವರು ಟಿಕೆಟ್ ಯಾಕೆ ಮಾಡ್ಬೇಕು? ಇವ್ರು ಯಾಕೆ ಮಾಡಬೇಕು? ಇವರು ಏನೋ ಒಂದು ಮೂಲ ಸೌಕರ್ಯನೇ ಇಲ್ಲ, ದುಡ್ಡು 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 ಅಂತಾರೆ. ನಿಮಗೆ ಸಂವಿಧಾನದಲ್ಲಿ ಎಲ್ಲರಿಗೂ ಸಾರ್ವಜನಿಕ ಒಂದೇ ಇದು ಕೊಟ್ಟಿದ್ದಾರಾ? ಅಲ್ಲ, ಅಂಬೇಡ್ಕರು ನಿಮಗೇನಾದ್ರು ಪರ್ಯಾಯವಾದ ಸಪ್ರೇಟ್ ಆದ ಏನಾರು ಹಕ್ಕು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಸಂವಿಧಾನ ಓದಿದಾಗ ಎಲ್ಲರಿಗೂ ಸಮಾನತೆ ಅಂತ ಉಂಟು. ನಿಮ್ಮ ಇಲಾಖೆ ಅವ್ರಿಗೆ ಏನಾದ್ರು ಮೇಲ್ಗಡೆಯಿಂದ ದೇವ್ರೇನಾರು ಮೇಲ್ಗಡೆಯಿಂದ ಇಳಿಸಿದಾರ ಅಂತ ನಮಗೆ ಗೊತ್ತಿಲ್ಲ. ನಿಮಗೆ ಸ್ಥಳೀಯ ಮೂಲ ಸೌಕರ್ಯನ ಮೊದಲು ಒದಗಿಸ್ಕೊಳ್ಳಿ, ಅದನ್ನ ಮಾಡ್ಕೊಂಡು ಆಮೇಲೆ ಟಿಕೆಟ್ ಮಾಡಿ. 2018ರಿಂದ ಟಿಕೆಟ್ ಮಾಡ್ತಿದ್ದೀರಲ್ಲ, ದುಡ್ಡು ಎಲ್ಲ ಹೋಯ್ತು. 2018ರಿಂದ ಮಾಡ್ತಿದ್ದೀರಲ್ಲ, ಟಿಕೆಟ್ ಎಲ್ಲ ಹೋಯ್ತು, ಆ ದುಡ್ಡು ಎಲ್ಲ ಹೋಯ್ತು. ಗ್ರಾಮ ಪಂಚಾಯತಿಲಿ ಕರೆದು ಮೀಟಿಂಗ್ ಮಾಡಿದ್ವು 3 ಸಲ. ನೀವು ಅದ್ರದ್ದು ಮಾಹಿತಿ ಯಾಕೆ ಕೊಡ್ಲಿಲ್ಲ? ನೀವು ಕೊಟ್ಟಿಲ್ಲ ಅಂದ್ಮೇಲೆ ನೀವು ನಿಮ್ಮನ್ನ ಏನ್ ಹೇಳ್ಬೇಕು? ಕಳ್ಳರು ಅಂತ ಹೇಳ್ಬೇಕು. ನೀವು ನಮ್ಮ ಈ ಸ್ಥಳೀಯ ಗೈಡ್ಗಳನ್ನ ಕಳ್ಳರು ಅಂತ ಹೇಳ್ತೀರಿ, ನಾವು ನಿಮ್ಮನ್ನ ಕಳ್ಳರು ಅಂತ ಹೇಳ್ತೀವಿ. ಈಗ ಕಳ್ಳರು ಅಂತಾನೆ ಹೇಳ್ತೀನಿ. ಸಾಹೇಬ್ರ ಹತ್ರ ಮಾತಾಡಿದೀವಿ. ಅವರು ಈಗ ಲೋಕಲ್ ಅವ್ರಿಗೆ ನಾವೇನು ಟಿಕೆಟ್ ಮಾಡ್ತಾ ಇಲ್ಲ, ಮತ್ತು ಟ್ರಕ್ಕಿಂಗಿಗೆ ಹೋಗಿ ಬರೋರ್ಗು ಫ್ರೀಯಾಗಿ ರಾಣಿಝರಿನೂ ನೋಡೋಕೆ ಅವಕಾಶ ಕೊಡ್ತಾ ಇದ್ದೀವಿ.
ಆದ್ರಿಂದ ಇದನ್ನ 30 ರೂಪಾಯಿ ಮುಂದೆ ಇನ್ನು ಯಾವತ್ತೂ ಜಾಸ್ತಿ ಮಾಡಲ್ಲ, 30 ರೂಪಾಯಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯನೇ ಇಲ್ಲ, ಆಗದೇ ಇಲ್ಲ, ಕಾಂಪ್ಲಿಕೇಶನ್ ಮತ್ತೆ ಆಗುತ್ತೆ ಸರ್. ಲೋಕಲ್ ಅಂದ್ರೆ ಏನ್ ಗೊತ್ತಾ ಸರ್, ಈಗ ಚಿಕ್ಕಮಗಳೂರು ಬರ್ತಾರೆ, ಮೂಡಿಗೆರೆ ಬರ್ತಾರೆ, ನಾನು ಲೋಕಲ್ ಅಂತಾರೆ, ಯಾರಂತ ಕ್ಲಾರಿಫಿಕೇಶನ್ ಮಾಡ್ತಾರೆ, ಹೆಂಗೆ ಲೋಕಲ್ ಅಂದ್ರೆ ಚಿಕ್ಕಮಂಗ್ಳೂರು ಅಂತಲ್ಲ, ಇಲ್ಲಿ ದುರ್ಗದಳ್ಳಿ, ಸುಂಕಸಾಲೆ ಸುತ್ತಮುತ್ತ ಭಾಗದವ್ರು ಅಷ್ಟೇ ಲೋಕಲ್. ಯಾವುದೇ ಅವಾಗ ಏನಾಗುತ್ತೆ ಅಂದ್ರೆ, ಈಗ ಸಂಜೆ ಹೇಳ್ದಂಗೆ ನಮ್ಮ ಫ್ಯಾಮಿಲಿಯರೇ ಹೊರಗಡೆಯಿಂದ ಬರ್ತಾರೆ. ಅವತ್ತು ನಾನು ಲೋಕಲ್ ಅಂದ್ರೆ ಇಲ್ಲಿ ನಿಮ್ಮ ಅಧಿಕಾರಿಗಳು ನಾವು ಇಲ್ಲಿ ಘೋಷಣೆ ಮಾಡಿ ಸರ್ ಒಂದು ಸರ್, ಈಗ ನಮಗೆ ಇದಕ್ಕೆ ನಮಗೆ ಬಹಳ ಕಷ್ಟ ಆಗುತ್ತೆ ಸರ್. ಅದು ಈಗ ನಾನು ಅಂತ 30 ರೂಪಾಯಿ ಅಲ್ಲ, ಇವತ್ತು 30 ಸರ್, 300 ಆಗುತ್ತೆ ಸರ್. ಅದು ಇವತ್ತು 30 ಆಗಿದೆ, ಇನ್ನೊಂದು 2 ವರ್ಷದಲ್ಲಿ 300 ಆಗುತ್ತೆ. ಅದು ಇದೆ, ಬಡಿಗೆ ಫಾಲ್ಸ್ ಇದೆ, ಎಲ್ಲಾ ಕಡೆಗೂ ದುಡ್ಡು ಇಟ್ಟ ಯಾವ ರೀತಿ ನಾವು ಜೇಬಿಗೆ ಹಾಕಲ್ಲ ಸರ್. ಹಂಗೆ ಈಗ ಸರ್ಕಾರ ತಗೊಳಕ್ ಡೈರೆಕ್ಟ್ ಆಗ್ತಾ ಇಲ್ಲ, ನಿಮ್ಮ ಮುಖಾಂತರ ತಗೊಂತಿದೆ ಮೀಡಿಯೇಟರ್ ನೀವೀಗ, ಆಯ್ತಾ? ಇದೆಲ್ಲ ಬೇಕಾ ಸರ್ಕಾರಕ್ಕೆ ಹೇಳಿ ಸರ್? ಈ ಚಿಲ್ಲರೆ 30 ರೂಪಾಯಿಗೆ ಸರ್ಕಾರ ಕೈ ಚಾಚ್ತಾ ಇದೆ ಅಂದ್ರೆ ಅದಕ್ಕೆ ಅರ್ಥ ಉಂಟಾ ಹೇಳಿ? ನಾವು 30 ರೂಪಾಯಿ ಅಲ್ಲ ಅಂತ ಹೇಳ್ತಾ ಇರೋದು. ಅಲ್ಲ, ಅದನ್ನೇ ಹೇಳ್ತಾ ಇರೋದು ನಾವು. ಸರ್ ನಮಗೆ ಅದೇ ದೊಡ್ಡದು ಸರ್, 30 ರೂಪಾಯಿನೇ ದೊಡ್ಡದು. ಸಾಕು ಸರ್, ಇಲ್ಲಿಗಂತೂ ಖಂಡಿತ ನಿಮಗೆ ತಗೊಳ್ಳಲ್ಲ ಅಂತ ಹೇಳ್ತಾ ಇದೀವಲ್ಲ. ಒಂದು ನಿಮಿಷ ಅಲ್ಲ ಸರ್, ಸರ್ಕಾರ ಎಲ್ರಿಗೂ ಬಸ್ ಫ್ರೀ ಕೊಡ್ತಾರಂತೆ, ಕರೆಂಟ್ ಫ್ರೀ ಕೊಡ್ತಾರಂತೆ. ನೀವು ನಮಗೆ ಇಲ್ಲಿಂದ ಇಲ್ಲಿ ಗಾಳಿ ಬೇಕು, ಫ್ರೀ ಕೊಡಲ್ಲ. ಗಾಳಿ ಬೇಕು, ಫ್ರೀ ಕೊಡಲ್ಲ ಅಂತ ಇದೆ ಸರ್. ಯೋಚನೆ ಮಾಡಿ, ಬಡವರಿಗೆ ಸಿಗೋದು ಯಾರು ದೊಡ್ಡವರಿಗೆ ಅಂತಲ್ಲ, ಎಲ್ಲರಿಗೂ ಸವಿಲ್ಲಿ, ಎಲ್ಲರೂ ತಿನ್ಲಿ ಸರ್. ಅದು ಆಮೇಲೆ ಇನ್ನೊಂದು ಏನಾಗುತ್ತೆ, 30 ರೂಪಾಯಿ ಟಿಕೆಟ್ ಮಾಡಿದ ತಕ್ಷಣ ಮುಗಿಯಲ್ಲ. 30 ರೂಪಾಯಿ ಟಿಕೆಟ್ ಮಾಡಿದ ತಕ್ಷಣ ಅಲ್ಲೊಂದು ಟೈಮಿಂಗ್ಸ್ ಮೆನ್ಷನ್ ಆಗುತ್ತೆ. ಯಾರೋ ಬಹುದು ಒಂದ್ ಗಂಟೆ ಜಾಸ್ತಿ ನಿಂತ ಅಂದ್ಬಿಟ್ರೆ ಇವರು ಕೇಳಿ ಅಲ್ಲ ಆಗುತ್ತೆ ಸರ್. ದುಡ್ಡಿನ ವಿಚಾರ ಎತ್ತದೇ ಬೇಡ. ಇಲ್ಲ ಸಂಜಯ್ ಏನ್ ಗೊತ್ತಾ, ಯಾವ ರೀತಿ ನೆಗೆಟಿವ್ ಇಂಪ್ರೆಷನ್ ಬರುತ್ತೆ ಅಂದ್ರೆ, ರಾಣಿಜೇರಿ ಕಾಲಿಟ್ರು ದುಡ್ಡು, ಪಾಲ್ಸಿ ಕಾಲಿಟ್ರು ದುಡ್ಡು, ಎಲ್ಲಾ ಕಡೆನೂ ದುಡ್ಡಿಟ್ಟೆ ಬರುತ್ತೆ. ಯಾವ ರೀತಿ ಇಂಪ್ರೆಷನ್ ಬರುತ್ತೆ ಅಲ್ಲ, ಹೇಳೋದು ಜನರಲ್ ಹೇಳೋದು. ಸೊ ಯಾವ್ದು ಫ್ರೀ ಇಲ್ಲ ಅಂತ ಹೇಳಿದ್ಮೇಲೆ ಅಲ್ಲಲ್ಲ, ಜನರಲ್ ಆಗಿ ಹೇಳೋದು, ಆ ರೀತಿ ನೆಗೆಟಿವ್ ಇಂಪ್ರೆಷನ್ ಇದೆ ಟೂರಿಸ್ಟರಿಗೆ. ಜನಗಳಿಗೆ ಫಾಲ್ಸ್ ಬೇಕಿಲ್ಲ. ಏನಾಯ್ತು, ಎಷ್ಟು ಯಾರು ಅಷ್ಟಿಷ್ಟು ಅಲ್ಲ ಈಗಲ್ಲ ಸರ್, ನೀವು ಬರ್ಬೇಕಾದ್ರೆ ಮೊದಲು 2-3 ಸಲ ಕೇಳಿದಾಗ ಏನಾದ್ರು ಲೆಕ್ಕ ಕೊಡ್ಲೇ ಇಲ್ಲ. ಅವಾಗ ಏನಾಗ್ತದೆ, ಓ ಲೆಕ್ಕ ಕೊಟ್ಟಿಲ್ಲ, ಇದೇನೋ ದುಡ್ಡು ಯಾರು ಸರ್ ಒಪ್ಪಿಗೆ ಅಂದ್ರೆ, ನಿಮ್ಮ ಟಿಕೆಟ್ ಇಲ್ಲಿ 30 ರೂಪಾಯಿ ವಸೂಲಿ ಮಾಡೋದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ. ಯಾರ್ದು ಇವಾಗ ಕಮಿಟಿ ಒಪ್ಪಿಗೆ ಇದೆ. ಇಲ್ಲ ಸರ್, ಕಮಿಟಿ ಒಪ್ಪಿಗೆ ಇದೆ, 30 ರೂಪಾಯಿ ವಸೂಲಿಗೆ ಒಪ್ಪಿಗೆ ಇಲ್ಲ. ಕ್ಲಿಯರ್ ಆಗಿ ಹೇಳ್ತಾ ಅಂದ್ರೆ ಇದ್ದೀನಿ. ಈಗ ವಸೂಲಿಗಿಲ್ಲ. ಈಗ ಮುಂದೆ ಚರ್ಚೆ ಮಾಡೋಣ. ನಾನು ಅದೇ ಹೇಳ್ತಾ ಇರೋದು, ನಮ್ದು ಫಸ್ಟ್ ಅಜೆಂಡಾ ಈಡೇರೋದಾದ್ರೆ ಇದನ್ನ ಬಿಡ್ತೀವಿ. VFC ಮಾಡಿ, ನೀವೇ ಊರವರೇ ಮಾಡಿ, ನಮ್ಮವ್ರು ಬರೋದು ಇಲ್ಲ. ಮತ್ತೆ ನಾಳೆ ದಿನ ಬಂದ್ರು ಇವ್ರು ಅಲ್ಲೇನೋ ಗೋಲ್ಮಾಲ್ ಮಾಡಿದ್ರು ಟಿಕೆಟ್. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಾವು ಕೇಳ್ತಿರೋ ಪ್ರಶ್ನೆ ಇಷ್ಟೇ ಸರ್, ಈಗ ವಸೂಲಾತಿಗೆ 30 ರೂಪಾಯಿ ಇವಾಗ ನೀವು ವಸೂಲಿ ಮಾಡ್ತೀರಿ, ಇದು ಏನ್ ಮಾಡ್ತೀರಿ ಸರ್? ಆಯ್ತು, ಅದೀಗ ಮಾತಾಡಿ ಸಾಲ್ವ್ ಮಾಡಿ. ಮಾತಾಡಿ ಎಲ್ಲ ಆಶ್ವಾಸನೆ ಕೊಟ್ಟ ಮೇಲೆ ಸ್ಟಾರ್ಟ್ ಮಾಡಿದ್ರೆ ಅದೇ ನೆಕ್ಸ್ಟ್ ವೀಕ್ ಕರಿತೀವಿ. ಏನ್ ಗೊತ್ತಾ, ಈಗ ಡೈರೆಕ್ಟ್ DF ಕರೆದು ಅಲ್ಲಿ ಸುಮ್ನೆ ಅವರೊಂದು ಹೇಳೋದು ಆ ತರ ಬೇಡ. ಫಸ್ಟ್ ನಾನೊಂದು ಮೀಟಿಂಗ್ ಮಾಡ್ತೀನಿ, ಒಂದು ಜನರಲ್ ಒಪಿನಿಯನ್ ಏನಿದೆ ತಗೊಂತೀನಿ. ಈಗ ಅಲ್ಲಿ ಗೊತ್ತಾಗತ್ತೆ ನಮಗೆ ಹೆಂಗಿದೆ ಅಂತೇಳಿ, ಅದನ್ನ ನಾನು DF ಹೇಳ್ತೀನಿ. ಎಲ್ಲ ಒಂದು ಸಾಮತಿ ಇರೋ ತರ ಆದ್ರೆ ಅವ್ರನ್ನೂ ಕರೆಸ್ತೀನಿ, ಅವರೇ ಬೇಕಾದ್ರೆ ಹೇಳ್ತಾರೆ ಏನೇನ್ ಮಾಡ್ಬೋದು ಅಂತ, ಅದ್ರ ಪ್ರಕಾರ ಮಾಡೋಣ ಅಂತ. ಪಂಚಾಯತಿ ರೋಡ್ ಹತ್ರನೇ ನಾವು ವಾಶ್ರೂಮ್ ಮತ್ತು ಲಗೇಜ್ ರೂಮ್ ಎಲ್ಲ ಮಾಡಿಕೊಡ್ತೀವಿ. ಪಂಚಾಯತಿ ಕಡೆಯಿಂದನೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ 30 ರೂಪಾಯಿ ಮಾಡೋಕ್ಕೆ ನಾವು ಬಿಟ್ಕೊಡಲ್ಲ. ಇದು ನಾವು ಹೇಳೋ ಮಾತು, ಎಲ್ಲ ಇಡೀ ಊರಿಂದನೇ ಹೇಳ್ತಾ ಇರೋದು ಈ ಮಾತು. ಅವರೆಷ್ಟೇ ಸರಿ, ಅವ್ರೀಗ ಎಲ್ಲ ಇದು JCB ತಂದೆಲ್ಲ ಇದು ಮಾಡಿದ್ದಾರೆ, ರೂಮ್ ಮಾಡಿಲ್ಲ, ಇನ್ನೂ ಮಾಡ್ತೀವಿ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಹೋದ ಸರಿನೂ ನಾವು ಮೀಟಿಂಗ್ ಮಾಡಿದ್ದು ದುರ್ಗದಳ್ಳಿಯಲ್ಲಿ, ನಮಗೇನು ಒಂದು ಮಾಹಿತಿ ಕೊಡ್ದೇ ಇವರು ಏಕಾಏಕಿಯಾಗಿ ಬಂದು ಈಗ ಟಿಕೆಟಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಯಾರಿಗೂ ಇದು ಇಷ್ಟ ಇಲ್ಲ. ರೋಡಿನ ವ್ಯವಸ್ಥೆ ಇಲ್ಲ, ಇಡೀ 8 ವರ್ಷ ಆಯಿತು, ಯಾವುದೇ ಥರದ ವ್ಯವಸ್ಥೆ ಇಲ್ಲ. ಬೇಕಾದಷ್ಟು ದುಡ್ಡಾಗಿದೆ, ನಮಗೆ ಅದನ್ನ ಕೊಟ್ಟು ಇಲ್ಲ. ಕಮಿಟಿ ಮಾಡ್ತೀವಿ ಅಂದರೂ ಕಮಿಟಿನೆಲ್ಲ ಏನೂ ಇಲ್ಲ, ಈ ಥರ ಮಾಡ್ತಾ ಇದ್ದಾರೆ. ನಾವು ಇದಕ್ಕೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದೇ ಇಲ್ಲ. ಯಾವುದೇ ಕಾರಣಕ್ಕೆ ಬಿಡಲ್ಲ. ಇದು ಇವತ್ತು ತಾತ್ಕಾಲಿಕವಾಗಿ ಇವಾಗಲೇ ನಮ್ಮ ಅರಣ್ಯ ಅಧಿಕಾರಿಗಳು ಕೂಡ ಬಂದಿದ್ದು, ಅವರಿಗೆ ನಮ್ಮ ಮನವಿನಿಗೆ ಸಲ್ಲಿಸಿದ್ವಿ. ಬಟ್ ಅವ್ರು ಒಪ್ತಿಲ್ಲ.
ಇದು ಯಾವುದೇ ಕಾರಣಕ್ಕೆ ಒಪ್ಪದಿದ್ರೂ ಕೂಡ ನಾವು ಇನ್ನೂ ಮೇಲೆ ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡ್ತೀವಿ. ಬಟ್ ಸಂಬಂಧಪಟ್ಟ ಎಲ್ಲ ಆಲ್ ಪಾರ್ಟೀಸ್ ಇವತ್ತು MLA ಅವರ ಗಮನಕ್ಕೆ ಕೂಡ ತರ್ತೀವಿ, MP ಗಳವರ ಗಮನಕ್ಕೆ ತರ್ತೀವಿ, ಮತ್ತು ಆಲ್ ಪಾರ್ಟೀಸ್ ಲೀಡರ್ಗಳ ತಾಲೂಕರ ಗಮನಕ್ಕೆ ತಂದು ಈ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರ್ ವಸೂಲಾತಿನ ಅವಕಾಶ ಮಾಡಿಕೊಡಿ. ನಮ್ಮ ರಾಜ್ಯದಲ್ಲೇ ಈ ಥರ ವ್ಯೂ ಇರೋಂಥ ಪಾಯಿಂಟ್ ಎಲ್ಲೂ ಇಲ್ಲ. ಇಲ್ಲಿ ಅವಾಗವಾಗ ಫಾಗ್ ಬರ್ತದೆ, ಗಾಳಿ ಇರ್ತದೆ, ಇಂಥ ವ್ಯೂ ಪಾಯಿಂಟ್ ಅಲ್ಲ. ಇದರಲ್ಲಿ ವಸೂಲಾತಿ ಮಾಡಬಾರ್ದು. ಇವತ್ತು 30 ರೂಪಾಯಿಂದ ಟಿಕೆಟ್ ಇವತ್ತಿಂದ ಸ್ಟಾರ್ಟ್ ಮಾಡಿದರು. ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಎಲ್ಲ ಸೇರಿ ಇವತ್ತು ಪಬ್ಲಿಕ್ ಹೋರಾಟ ಮಾಡಿದ್ದೀವಿ. ಈ ಹೋರಾಟಕ್ಕೆ ನಾವು ಮನವಿನೂ ಇವ್ರಿಗೆ ಕೊಟ್ಟಿದ್ದೀವಿ, ಅರಣ್ಯ ಅಧಿಕಾರಿಗೆ. ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿಲ್ಲ. ಇದನ್ನು ಅವರು ಇದನ್ನು ಕ್ಲೋಸ್ ಮಾಡ್ತೀವಿ ಅಂತ ಅವರ ಇದರಿಂದ ಆದೇಶ ಬರಲಿಲ್ಲ ಅಂದರೆ ನಾವು ಮುಂದೆ ಹೋರಾಟ ಮಾಡ್ತೀವಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.